ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ನಟ ದರ್ಶನ್ಗೆ ಜೈಲಿಂದ ರಿಲೀಸ್ ಆಗೋ ಭಾಗ್ಯ ಇದೆಯಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ವಾಸವನ್ನ ಅನುಭವಿಸ್ತಾ ಇರೋ ಡೆವಿಲ್ಗೆ ಈಗ ರಿಲೀಸ್ ಭಾಗ್ಯ ಇದೆಯಂತೆ. ಹೌದಾ? ಏನಿದು ಆಶ್ಚರ್ಯ ಅಂತೀರಾ? ಹೌದು. ಈ ಸಿನಿಮಾ ರಿಲೀಸ್ ಆಗೋಕೆ ಮುಂಚೆನೆ ದರ್ಶನ್ ಹೊರ ಬರ್ತಾರೆ ಅಂತ ಹೇಳಿ ಸಚಿವರೊಬ್ಬರ ಮಗ ಹಾಗೂ ನಟ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಏನಿದು ದರ್ಶನ್ ರಿಲೀಸ್ ಭಾಗ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಸದ್ಯ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ದರ್ಶನ್ಗೆ ಇನ್ನು ಬಿಡುಗಡೆಯ ಭಾಗ್ಯ ಕೂಡ ಸಿಕ್ಕಿಲ್ಲ. ಜೈಲು ಒಳಗಡೆ ಇದ್ರೂ ಕೂಡ ಫ್ಯಾನ್ಸ್ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದೇ ತಡ ಅಭಿಮಾನಿಗಳು ಹಬ್ಬಾನೇ ಮಾಡ್ತಿದ್ರು. ಡೆವಿಲ್ ಅಲ್ಲಿ ಸಖತ್ ಸ್ಟೈಲಿಶ್ ಆಗಿ ದರ್ಶನ್ ಕೂಡ ಕಾಣಿಸಿಕೊಂಡಿದ್ರು. ಫ್ಯಾನ್ಸ್ ಇದಕ್ಕೆ ಫಿದಾ ಕೂಡ ಹಾಕಿದ್ರು. ಇದೀಗ ಕಲ್ಟ್ ಸಿನಿಮಾ ಪ್ರಚಾರದಲ್ಲಿರುವಂತ ಸಚಿವ ಜಮೀರ್ ಖಾನ್ ಪುತ್ರ ಹಾಗೂ ನಟ ಜೈದ್ ಖಾನ್ ದರ್ಶನ್ ರಿಲೀಸ್ ಆಗೋ ಬಗ್ಗೆ ಮಾತನಾಡಿದ್ದಾರೆ. ಹೌದು, ದರ್ಶನ್ ಬಗ್ಗೆ ಸಚಿವ ಜಮೀರ್ ಅಹ್ಮದ್ ಅವರ ಮಗ ಜೈದ್ ಖಾನ್ ಮೊದಲ ಬಾರಿಗೆ ಸಿನಿಮಾ ಬನಾರಸ್ಗೆ ದರ್ಶನ್ಗೆ ಹಾಗೆ ಸಾಕಷ್ಟು ನಂಟಿದೆಯಂತೆ. ಅದು ಕೂಡ ಬಹಳಷ್ಟು ದರ್ಶನ್ ಅವರು ಈ ಸಿನಿಮಾಗೆ ಅಂದ್ರೆ ಬನಾರಸ್ ಸಿನಿಮಾಗೆ ಸಾಕಷ್ಟು ಸಾಥನ್ನ ನೀಡಿದ್ರು. ಇದೀಗ ಜೈದ್ ಖಾನ್ ನಟನೆಯ ಎರಡನೇ ಸಿನಿಮಾ ಕಲ್ಟ್ ಚಿತ್ರೀಕರಣ ಕಂಪ್ಲೀಟ್ ಆಗಿ ಮುಗ್ದಿದೆ. ಇನ್ನೇನು ರಿಲೀಸ್ಗೆ ರೆಡಿ ಆಗಿ ನಿಂತಿರುವುದಂತ. ಹಾಗಾಗಿ ಬಿಡುಗಡೆ ಹಂತಕ್ಕೆ ಬಂದು ನಿಂತಹ ಈ ಸಿನಿಮಾ ಪ್ರಚಾರದಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯ ಈ ಸಿನಿಮಾದ ಪ್ರಚಾರದಲ್ಲಿ ಜೈದ್ ಖಾನ್ ಅವರು ಕೂಡ ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಇದೇ ತಿಂಗಳ 23ರಂದು ಕಲ್ಟ್ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆ ನಟ ಜೈದ್ ಖಾನ್ ಪ್ರಚಾರಕ್ಕಾಗಿ ಹೊಸಪೇಟೆಗೆ ಆಗಮಿಸಿದ್ರು. ಆ ಸಮಯದಲ್ಲಿ ದರ್ಶನ್ ಅವರನ್ನ ನೆನಪಿಸಿಕೊಂಡು ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ಕಲ್ಟ್ ಸಿನಿಮಾ ರಿಲೀಸ್ ಆಗುವ ಒಳಗಡೆ ನಟ ದರ್ಶನ್ ಅವರು ಜೈಲಿಂದ ಹೊರಗೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ನನಗಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ದರ್ಶನ್ ಅಣ್ಣ ಬೇಗ ಜೈಲಿಂದ ಹೊರಗೆ ಬರ್ಲಿ ಅಂತ ಪ್ರತಿದಿನ ಪ್ರತಿ ಕ್ಷಣ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ಅವರು ನಿಜ ಜೀವನದಲ್ಲಿ ನನಗೆ ನಿಜವಾಗ್ಲೂ ಅಣ್ಣನೇ ಅಂತ ಭಾವುಕರಾಗಿ ಮಾತನಾಡಿದ್ದಾರೆ. ಅವರು ಜೈಲಿನಲ್ಲಿ ಇರೋದನ್ನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ವೈಯಕ್ತಿಕ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಜೈದ್ ಖಾನ್ ಹೇಳಿರೋ ಪ್ರಕಾರ ನನ್ನ ಮೊದಲ ಸಿನಿಮಾ ಸಮಯದಲ್ಲೂ ಕೂಡ ದರ್ಶನ್ ಅವರು ನನ್ನ ಬೆನ್ನುಗಾವಲಾಗಿ ನಿಂತಿದ್ರು. ಈಗ ಎರಡನೇ ಸಿನಿಮಾ ವೇಳೆ ಅವ್ರು ಇಲ್ಲದೆ ಇರೋದು ಸಾಕಷ್ಟು ಬೇಜಾರಾಗ್ತಾ ಇದೆ. ಅವ್ರು ಇದ್ದಿದ್ರೆ ನಂಗೆ ಸ್ವಲ್ಪ ಎನರ್ಜಿ ಬರ್ತಾ ಇತ್ತು, ಜಾಸ್ತಿ ಎನರ್ಜಿ ಕೂಡ ಸಿಗ್ತಾ ಇತ್ತು ಅಂತ ಹೇಳಿ ಮಾತನಾಡಿರುವಂತದ್ದು. ಇನ್ನು ದರ್ಶನ್ ಅವರನ್ನ ಜೈಲಿಗೆ ಹೋಗಿ ಭೇಟಿ ಮಾಡಿಲ್ಲ. ಕಲ್ಟ್ ಸಿನಿಮಾ ರಿಲೀಸ್ ಆಗೋ ಒಳಗೆ ದರ್ಶನ್ ಅವರೇ ಹೊರಗೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ನಾನೇ ಪರ್ಮಿಷನ್ ತಗೊಂಡು ಅವರನ್ನ ಭೇಟಿ ಮಾಡ್ತೀನಿ, ಅವರ ಆಶೀರ್ವಾದವನ್ನ ತೆಗೆದುಕೊಂಡೇ ಕಲ್ಟ್ ಸಿನಿಮಾವನ್ನ ರಿಲೀಸ್ ಮಾಡ್ತೀನಿ ಅಂತ ನಟ ಜೈದ್ ಖಾನ್ ಈಗ ತಿಳಿಸಿದ್ದಾರೆ. ಒಟ್ನಲ್ಲಿ ದಾಸ ಒಳಗಿದ್ರು ಹೊರಗಿದ್ರು ಫ್ಯಾನ್ಸ್ ಕ್ರೇಜ್ ಮಾತ್ರ ಹಾಗೆ ಇದೆ, ಒಂಚೂರು ಕೂಡ ಕಮ್ಮಿ ಆಗಿಲ್ಲ. ಸದ್ಯ ದರ್ಶನ್ಗೆ ರಿಲೀಸ್ ಭಾಗ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಂತ ಹಲವರಿಗೂ ಕೂಡ ಅದು ಒಂದು ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸಿನಿ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.